ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶುಭಾಕರ. ಎಲ್ಲ ಸ್ಟೀಮ್ ವಾಸ್ ಕಂಪ್ಲೀಟ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡಿ ಫುಲ್ ಅಂತ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಾ. ಸೊ ನಿಮ್ಮ ರಿಕ್ವೆಸ್ಟ್ ಮೇಲೆ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಸ್ಟೀಮರ್ ರೆಡಿ ಮಾಡಿಸೋದಕ್ಕೆ 8 mm ಥಿಕ್ನೆಸ್ ಐರನ್ ಶೀಟಿಂದ ಸ್ಟೀಮರ್ನ ರೆಡಿ ಮಾಡಿಸಿದ್ದೀವಿ. ಆ್ಯಂಡ್ ವಾಟರ್ ಬಾಯ್ಲ್ ಆಗಿ ಸ್ಟೀಮರ ಪ್ರೆಷರ್ ಬರೋದಕ್ಕೆ 9 ವ್ಯಾಟ್ ಕೆಪಾಸಿಟಿ ಇರೋವಂಥ ಹೀಟರ್ನ ಯೂಸ್ ಮಾಡಿದ್ದೀವಿ. ಸ್ಟೀಮರ್ ಟಾಪಲ್ಲಿ 3 ಕಾಲರ್ನ ಫಿಟ್ ಮಾಡಿಸಿದ್ವಿ. ಒಂದು ಬಂದು ವಾಟರ್ ಇನ್ಪುಟ್, ಒಂದು ವಾಟರ್ ಔಟ್ಪುಟ್, ಇನ್ನೊಂದು ಪ್ರೆಷರ್ ಗೇಜ್. ಸ್ಟೀಮ್ನ ಪಂಪ್ ಮಾಡೋದಕ್ಕೆ 1 HP ಫಿಲ್ಟರ್ ಬ್ಲೋವರ್ನ ಯೂಸ್ ಮಾಡಿದ್ದೀವಿ. ಬ್ಲೋಗೆ 2 ಗೇಟ್ ವಾಲ್ಸ್ ಫಿಟ್ ಮಾಡಿದ್ದೀವಿ. ಒಂದು ಬಂದು ಫಿಲ್ಟರ್ ಫ್ರೆಶ್ ಏರ್ನ ಪಂಪ್ ಮಾಡೋದಕ್ಕೆ, ಇನ್ನೊಂದು ಬಂದು ಸ್ಟೀಮರ್ನ ಬ್ಲೋ ಮಾಡೋದಕ್ಕೆ. ಬ್ಲೋವರ್ ಸ್ಟೀಮ್ನ ಪಂಪ್ ಮಾಡಿದ್ಮೇಲೆ ಸ್ಟೀಮ್ ಹೌಸ್ ಒಳಗಡೆ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಬ್ಲ್ಯಾಕ್ ಹೋಲ್ಸಿಂದ ಸ್ಟೀಮ್ ಆಚೆ ಬರುತ್ತೆ. ಸೊ ರಾ ಮೆಟೀರಿಯಲ್ಸ್ ಪ್ರಿಪ್ರೇಷನ್ಗೆ ಇಲ್ಲಿ ದೊಡ್ಡದಾಗಿರೋ ಹೋಲಲ್ಲಿ ಫ್ರೆಶ್ ಏರ್ ಇನ್ಪುಟ್ಗೆ ಇಟ್ಟಿದ್ದೀವಿ. ಇದರಲ್ಲಿ ಒಂದೊಂದು ಪೈಪು ಟೆಂಪ್ರೇಚರ್ ಒಳಗಡೆ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ, ಟೆಂಪ್ರೇಚರ್ ಸೆನ್ಸರಿಂದ ಚೆಕ್ ಮಾಡೋದಕ್ಕೆ ಒಂದು ಪೈಪ್ ಫಿಟ್ ಮಾಡಿದ್ದೀವಿ. ರಾ ಮೆಟೀರಿಯಲ್ಸ್ ಪ್ರಿಪ್ರೇಷನಲ್ಲಿ ಸ್ಟೀಮ್ ಹೌಸಲ್ಲಿ ಇದ್ದಾಗ ಕೂಲ್ ಮಾಡೋಕ್ಕಾಗುತ್ತೆ. ಕೂಲ್ ಮಾಡೋದಕ್ಕೆ ಒಳಗಡೆ ಸ್ಟೀಮಲ್ಲಿ ಆಚೆ ಬರೋದಕ್ಕೆ ಒಂದು ಔಟ್ಲೆಟು ವಿತ್ ಗೇಟ್ ವಾಲೇ ಫಿಕ್ಸ್ ಮಾಡಿದ್ದೀವಿ. ಆ್ಯಂಡ್ ಸ್ಟೀಮ್ ಹೌಸಲ್ಲಿ ಜನ್ರೇಟ್ ಆಗೋ ಎಕ್ಸ್ಟ್ರಾ ವಾಟೆಲ್ಲ ಔಟ್ಲೆಟ್ ಹಾಕಿ ನಾವು ಒಂದು ವಾಲ್ವ್ ಫಿಟ್ ಮಾಡಿ ಫಿಕ್ಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಗೇಟ್ ವಾಲ್ ಆನ್ ಮಾಡಿದ್ರೆ ಎಕ್ಸ್ಟ್ರಾ ವಾಟರೆಲ್ಲ ಇದರಲ್ಲಿ ಹೊರಟೋಗುತ್ತೆ ಔಟ್ಸೈಡ್ಗೆ. ಇದು ಕಂಪ್ಲೀಟಾಗಿ ನಾವೇ ಓನಾಗಿ ಡಿಸೈನ್ ಮಾಡಿಸಿ ರೆಡಿ ಮಾಡಿಸಿರೋದು. ಇದನ್ನು ನೀವು ಎಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವೇ ಫಸ್ಟ್ ಟೈಮ್ ಮಾಡಿಸಿರೋದು. ಸೊ ಬಿಗ್ಗಲ್ಲಿ ನೋಡಿರ್ಬೋದು, ಬಟ್ ಸ್ಮಾಲಲ್ಲಿ ಬಜೆಟ್ ಫ್ರೆಂಡ್ಲಿ ಮಾಡಬೇಕು ಅಂದರೆ ಸೊ ಇಟ್ಸ್ ದ ಬೆಸ್ಟ್ ವೇ ಟು ಬಿಲ್ಡ್ ಎ ಸ್ಟೀಮರ್. Please do subscribe Kolar Mushroom House to know more about mushroom production. Thank you.